ಡೀಸೆಲ್ ದರ ಏರಿಕೆ ಯಾವ ಥರ ಈಗ ಬಸ್ಸಿನ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗ್ಲೂ ಏನು ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನ ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕಿಟ್ಟಿದ್ವಿ, ಇವ್ರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ. ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ.